ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಶಿಕ್ಷಣದ ಮಹತ್ವ ಚೆನ್ನಾಗಿ ತಿಳಿದಿತ್ತು. ಅವರು ಬಹಳ ಕಷ್ಟಪಟ್ಟು ಓದಿ ಮುಂದೆ ಬಂದಿದ್ದವರು. ಹಾಗಾಗಿ ಅವರು ಓದುವ ಮಕ್ಕಳಿಗೆ ಬಹಳವಾಗಿ ಪ್ರೋತ್ಸಾಹ ನೀಡುತ್ತಿದ್ದರು. ತಮ್ಮ ಹತ್ತಿರದ ಬಂಧು ಬಳಗದವರಲ್ಲಿ, ಸ್ನೇಹಿತರಲ್ಲಿ ಯಾರಿಗಾದರೂ ಓದಿಗೆ ತೊಂದರೆಯಾಗಿದ್ದರೆ ಅದನ್ನು ತಕ್ಷಣವೇ ಪರಿಹರಿಸುತ್ತಿದ್ದರು. ಚೆನ್ನಾಗಿ ಓದುವ ಹುಡುಗರಿಗೆ ಓದಿನ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಮೂಡಿಸಲು ಬಹುಮಾನಗಳನ್ನು ಕೊಟ್ಟು ಪ್ರೋತ್ಸಾಹಿಸುತ್ತಿದ್ದರು. ಯಾರಾದರೂ ಆಗಿನ ಕಾಲದ ಮೆಟ್ರಿಕ್ಯುಲೇಷನ್ ಅಂದರೆ ಇವಾಗಿನ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ತಾವು 100 ರೂಪಾಯಿಗಳ ಬಹುಮಾನ ಕೊಡುವುದಾಗಿ ಪ್ರಕಟಿಸಿದ್ದರು. ಆಗಿನ ಕಾಲದಲ್ಲಿ 100 ರೂಪಾಯಿಗಳು ಬಹಳ ದೊಡ್ಡ ಮೊತ್ತವೇ ಆಗಿತ್ತು. ಪ್ರತಿ ವರ್ಷವೂ ಕೂಡ ಅವರು ಒಬ್ಬೊಬ್ಬ ವಿದ್ಯಾರ್ಥಿಗೆ ಇದು ಬಹುಮಾನವಾಗಿ 100 ರೂಪಾಯಿಯನ್ನು ಕೊಡುತ್ತಿದ್ದರು. ಒಂದು ವರ್ಷ ಅವರ ಸಂಬಂಧಿಗಳ ಮಗನೊಬ್ಬ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದ. ಹೀಗಾಗಿ ಆತ ಬಹುಮಾನಕ್ಕೆ ಅರ್ಹನಾಗಿದ್ದ. ಬಹುಮಾನ ಪಡೆಯುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ವಿಶ್ವೇಶ್ವರಯ್ಯನವರ ಮನೆಗೆ ರಾತ್ರಿ 7:45 ಸಮಯಕ್ಕೆ ಹೋಗಬೇಕಾಗಿತ್ತು. ಸರಿಯಾಗಿ ವಿಶ್ವೇಶ್ವರಯ್ಯನವರೊಂದಿಗೆ 8 ಗಂಟೆಯ ಸಮಯಕ್ಕೆ ಊಟಕ್ಕೆ ಕುಳಿತುಕೊಳ್ಳಬೇಕು. ಊಟವಾದ ಮೇಲೆ ವಿಶ್ವೇಶ್ವರಯ್ಯನವರು ವಿದ್ಯಾರ್ಥಿಗೆ ಆಶೀರ್ವದಿಸಿ ಬಹುಮಾನ ನೀಡುತ್ತಿದ್ದರು. ಇದು ಅವರ ಪದ್ಧತಿಯಾಗಿತ್ತು. ಅದರಂತೆ ಆ ವರ್ಷ ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗೆ ಇವರ ಮನೆಗೆ ಬರುವ ಸಂದೇಶವನ್ನು ಕಳಿಸಿದ್ದರು. ಈ ಹುಡುಗನಿಗೆ ತಾನು ಪ್ರಥಮ ಸ್ಥಾನ ಪಡೆದ್ದರಿಂದ ಬಹಳ ಸಂತೋಷವಾಗಿತ್ತು. ಅದರ ಖುಷಿಯಲ್ಲಿ ಆತ ತನ್ನ ಸ್ನೇಹಿತರೊಂದಿಗೆ ಬೆಂಗಳೂರಿನ ಪೇಟೆಗಳಲ್ಲಿ ಸುತ್ತುತ್ತಾ ಮೋಜಿನಲ್ಲಿ ಕಾಲ ಕಳೆಯುವಾಗ ಸಮಯ ಮೀರಿದರ ಅರಿವು ಆಗಲಿಲ್ಲ. ಹಾಗಾಗಿ ಆತ ವಿಶ್ವೇಶ್ವರಯ್ಯನವರ ಮನೆಗೆ 7:45 ಸಮಯಕ್ಕೆ ಬದಲಾಗಿ 8:45 ಸಮಯಕ್ಕೆ ಬರುತ್ತಾನೆ. ವಿಶ್ವೇಶ್ವರಯ್ಯನವರು ಎಂದೂ ಕೂಡ ತಮ್ಮ ಸಮಯವನ್ನು ಮೀರುವವರಲ್ಲ. ಅವರು ಸರಿಯಾಗಿ 8 ಗಂಟೆಗೆ ತಮ್ಮ ಊಟ ಮುಗಿಸಿ ತಮ್ಮ ಕೊಠಡಿಗೆ ತೆರಳಿದರು. ಊಟ ಬಡಿಸುವವರಿಗೆ ಪ್ರಥಮ ಸ್ಥಾನ ಪಡೆದ ಹುಡುಗ ಬಂದಾಗ ಊಟ ಬಡಿಸಲಿಕ್ಕೆ ಹೇಳುತ್ತಾರೆ ಮತ್ತು ಅವನ ಊಟವಾದ ನಂತರ ಅವನು ಬಂದು ತಮ್ಮನ್ನು ಕಾಣುವಂತೆ ತಿಳಿಸುತ್ತಾರೆ. ಹುಡುಗನಿಗೆ ನಾನು ಬಂದಿದ್ದು ತಡವಾಗಿದೆ ಎಂದು ಅರಿವಾಗುತ್ತದೆ. ಹುಡುಗ ಬೇಗನೆ ಊಟವನ್ನು ಮುಗಿಸುತ್ತಾನೆ. ನಂತರ ಸಂಕೋಚದಿಂದಲೇ ವಿಶ್ವೇಶ್ವರಯ್ಯನವರ ಕೊಠಡಿಗೆ ಬರುತ್ತಾನೆ. ವಿಶ್ವೇಶ್ವರಯ್ಯನವರು ಅವನನ್ನು ಹತ್ತಿರ ಕರೆದು ಹರಸಿ ಒಂದು ಲಕೋಟೆಯನ್ನು ಅವನ ಕೈಗೆ ಕೊಡುತ್ತಾರೆ. ಆತ ಅದನ್ನು ಬಿಚ್ಚಿ ನೋಡದೆ ತನ್ನ ಜೇಬಿನಲ್ಲಿ ಮಡಿಸಿ ಇಟ್ಟುಕೊಂಡು ಅವರಿಗೆ ನಮಸ್ಕರಿಸುತ್ತಾನೆ. ಆಗ ವಿಶ್ವೇಶ್ವರಯ್ಯನವರು ಹೇಳುತ್ತಾರೆ, ಮಗು, ಎಂದಿಗೂ ಹಣವನ್ನು ಎಣಿಸದೆ ಹಾಗೆಯೇ ಇಟ್ಟುಕೊಳ್ಳಬಾರದು. ಅದನ್ನು ಸರಿಯಾಗಿ ಎಣಿಸಿ ನೋಡಿಕೊ ಎಂದರು. ಹುಡುಗ ಲಕೋಟೆಯನ್ನು ತೆಗೆದು ಹಣವನ್ನು ಎಣಿಸಿದಾಗ ಅದರೊಳಗೆ ಬರೀ 25 ರೂಪಾಯಿಗಳು ಮಾತ್ರವೇ ಇದ್ದಿದ್ದವು. ಆತ 100 ರೂಪಾಯಿ ಇರುತ್ತದೆ ಎಂಬ ಆಸೆಯಲ್ಲಿ ಇದ್ದ. ಆತ ವಿಶ್ವೇಶ್ವರಯ್ಯನವರ ಮುಖವನ್ನು ನೋಡುತ್ತಾನೆ. ಆಗ ವಿಶ್ವೇಶ್ವರಯ್ಯನವರು ಅವನ ಮುಖದಲ್ಲಿರುವ ನಿರಾಶೆಯ ಭಾವನೆಯನ್ನು ನೋಡಿ ಅವರಿಗೆ ಹೇಳುತ್ತಾರೆ, ನೀನು 8 ಗಂಟೆಗೆ ಸರಿಯಾಗಿ ಬರಬೇಕಿತ್ತು, ಆದರೆ 3/4 ಗಂಟೆ ತಡವಾಗಿ ಬಂದಿದ್ದೀಯಾ. ಆದ್ದರಿಂದ 3/4 ಭಾಗ ಹಣ ಕಮ್ಮಿ ಆಯಿತು. ಅದಕ್ಕೆ ನಿನಗೆ 100 ರೂಪಾಯಿಗಳ ಬದಲು ಬರೀ ಕೇವಲ 25 ರೂಪಾಯಿಗಳು ಮಾತ್ರ ಸಿಕ್ಕಿರುವುದು ಎಂದು ಹೇಳುತ್ತಾರೆ. ಈ ಪಾಠವನ್ನು ನೀನು ಎಂದಿಗೂ ಮರೆಯಬೇಡ ಎಂದು ಹೇಳುತ್ತಾರೆ. ಸಮಯವೆಂದರೆ ಹಣಕ್ಕೂ ಮಿಗಿಲಾದದ್ದು. ಸಮಯದ ಪ್ರತಿಯೊಂದು ನಿಮಿಷಕ್ಕೂ ಅದರದ್ದೇ ಆದ ಬೆಲೆ ಇರುತ್ತದೆ ಎಂದು ವಿಶ್ವೇಶ್ವರಯ್ಯನವರು ಆ ಪ್ರತಿಭಾವಂತ ಹುಡುಗನಿಗೆ ಉಪದೇಶ ಕೊಡುತ್ತಾರೆ. ಈ ಕಥೆಯಲ್ಲಿ ಇರುವ ನೀತಿ ಏನಂತಂದರೆ, ಈ ಸಮಯವು ಯಾವತ್ತೂ ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಆದ್ದರಿಂದಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸಮಯವು ಹಣಕ್ಕಿಂತಲೂ ಮಿಗಿಲಾಗಿದ್ದು ಎನ್ನುವುದೇ ಈ ಕಥೆಯ ತಾತ್ಪರ್ಯವಾಗಿದೆ. ನನ್ನ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ.